ನಮಸ್ಕಾರ ಸ್ನೇಹಿತರೆ. ಸೊ ವೆಲ್ಕಮ್ ಟು ದಿ ರೀಸನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ನಾವು ನೋಡೋದಾದ್ರೆ, ಸೊ ಇದು ಪ್ರಶ್ನೆ ಪತ್ರಿಕೆ ನೋಡ್ರಿ, ಶಿಫ್ಟ್ 3 24/2/2024 ತಾರೀಕಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ. ಸೊ ಅಲ್ಲದೆ ಇದು ಕ್ಲಾಸ್ ನಂಬರ್ ಏನಾಗ್ತಾ ಇದೆ ನೋಡ್ರಿ, 38 ಕ್ಲಾಸ್. ಓಕೆ, ಈಗಾಗಲೇ 37 ಕ್ಲಾಸ್ ಅಂದ್ರೆ 37 ಪ್ರಶ್ನೆ ಪತ್ರಿಕೆ ಬಿಡಿಸುವಂತ ವಿಡಿಯೋಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಾಗಿದೆ. ಸೊ ನಿಮ್ದು ಕೂಡ ನಮಗೆ ಒಂದು ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆ. ಇದೇ ರೀತಿ ನಿಮ್ಮ ಸಪೋರ್ಟ್ ಮುಂದುವರಿಯಲಿ. ಎಲ್ಲ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಹಂಚ್ಕೊಳ್ರಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಪ್ರಶ್ನೆ ನೋಡೋಣ. ಸೊ ಪ್ರಶ್ನೆ ಬಂದ್ಬಿಟ್ಟು ನೋಡ್ರಿ, ಸರಣಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಸೊ ನಂಬರ್ ಸೀರೀಸ್ ಫೈನ್. ಸೊ 40 ಇದ್ದಿದ್ದು 21 ಆಯ್ತು, 21 22 ಆಯ್ತು, 22 ಇದ್ದಿದ್ದ 34, 34 ಇದ್ದಿದ್ದ 69 ಫೈನ್. ಸೊ ಹಾಗಾದ್ರೆ ಇಲ್ಲಿ ಏನ್ ಆಗ್ತಾ ಇದೆ ಅಂತಂದ್ರೆ ನೋಡ್ರಿ, ಒಮ್ಮಿಂದೊಮ್ಮೆ ಅರ್ಧಕ್ ಬಂದ್ಬಿಟ್ಟೈತಿ, ಹೌದಿಲ್ಲ? ನೋಡ್ರಿ 40 ಇದ್ದಿದ್ದು 21 ಆಗೈತಿಪ್ಪ ಅಂದ್ರ, ಬಟ್ 40ರ ಅರ್ಧ ಎಷ್ಟು? 20, ಹೌದಿಲ್ಲ? ಹಾಗಾದ್ರೆ 21 ಕೂಡಿಸಿದ್ರೆ 21 ಆಗ್ಬೋದಾ? ಓಕೆ, ಹಾಗಾದ್ರೆ ಏನಪ್ಪಾ ಅಂತಾರ, 40 ಓಕೆ ಇಂಟು 0.5 ಮಾಡಿದಾಗ ಏನಾಕೈತಿ? 20 ಆಗ್ತಾ ಇದೆ, ಹೌದಲ್ಲ? ಸೊ ಹಾಗಾದ್ರೆ ಇದಕ್ಕೆ ಏನ್ ಮಾಡೋಣ ಅಂತ್ರಿ, +1 ಮಾಡಿದಾಗ 21 ಬರತೈತಿ. ಸೊ ಹಾಗಾದ್ರೆ ನಮ್ಮ ನೆಕ್ಸ್ಟ್ ನಂಬರ್ ಬರ್ತಾ ಇದೆ. ಓಕೆ, ಬಟ್ 21ನ 0.5 ಮಾಡಿದ್ರ ಸೊ ಏನಾಕೈತ್ರಿ? 10.5 ಬರ್ತೈತಿ, ಹೌದಲ್ಲ? ಸೊ 10.5 +1 ಮಾಡ್ರೂ ಕೂಡ 11.5 ಆನ್ಸರ್ ಇಲ್ಲ. ಹಾಗಾದ್ರೆ ಏನಾಗೈತಿಪ್ಪ ಅಂದ್ರ, ಸೊ 21 ಏನ್ ಮಾಡ್ಯಾರು? 0.5 ಮಾಡೋದ್ಲಿ 1 ಗುಣಾಕಾರ ಮಾಡ್ತಾರ. ಓಕೆ, 21 1 21. ಓಕೆ, ಸೊ ದೆನ್ +1 ಮಾಡಿದಾಗ ಎಷ್ಟು ಬರ್ತೈತ್ರಿ? +1 ಮಾಡಿದಾಗ 22 ಬರ್ತಾ ಇದೆ. ಹಾಗಾದ್ರೆ ನೆಕ್ಸ್ಟ್ ಸಂಖ್ಯೆ ಕೂಡ ಇದೆ, ರೈಟ್? ಸೊ ದೆನ್ 22 ನೋಡ್ರಿ, 22ನೇ ಯಾವ ರೀತಿ ಮಾಡ್ತಾ ಇದಾರ? ಸೊ ದೆನ್ 1.5 ಮಾಡ್ತಾ ಇದಾರೆ. ಸೊ ದೆನ್ 22ನ್ನ ನೋಡ್ರಿ 1.5 ಮಾಡಿದಾಗ ಸೊ ದೆನ್ 22 ಅಂದ್ರೆ 22. ಸೊ ಅದರ ಅರ್ಧ ಎಷ್ಟಪ್ಪ ಅಂತಂದ್ರ 11 ಆಕೈತಿ. ಸೊ ದೆನ್ 22 + 11 ಎಷ್ಟ್ರಿ? 33 ಆಕೈತಿ. ಪ್ಲಸ್ ಅದಕ್ಕೊಂದು ಮಾಡ್ರ 34, ಅದು ಕೂಡ ಆನ್ಸರ್ ಇದೆ, ರೈಟ್? ಸೊ ದೆನ್ ಹಾಗಾದ್ರೆ ನೋಡ್ರಿ, 34ಕ್ಕೆ ಏನ್ ಮಾಡ್ತೀರಿ? 1.5 ಆದ್ಮೇಲೆ ಏನ್ ಬಂತೀಗ? 2 ಬಂತು, ಯಾಕಂದ್ರೆ 0.5 ಹೆಚ್ಚಿಗೆ ಮಾಡ್ತಾ ಹೋಗ್ತಿದ್ರಿ. ಸೊ ದೆನ್ 34 ಎರಡಲ್ಲೇ ಎಷ್ಟಪ್ಪ ಅಂದ್ರ 68, ಬಟ್ 68ಕ್ಕೂ ಕೂಡ +1 ಕೂಡಿಸ್ರಿ. ಸೊ ದೆನ್ ಏನ್ ಬಂತು ನಮಗ? 69. ಸೊ ಮುಂದಿನ ಸಂಖ್ಯೆ ಬರ್ತಾ ಇದೆ. ಸೊ ಹಾಗಾದ್ರೆ ಈ 69ಕ್ಕೆ ಏನ್ ಮಾಡ್ತೀರಿ? ಎಸ್, ಸೊ 69ಕ್ಕೆ ಏನಪ್ಪಾ ಅಂದ್ರ 2.5 ಮಾಡ್ಬೇಕಾಗ್ತದೆ, ಹೌದಾ? ಸೊ ಹಾಗಾದ್ರೆ 2.5 ಮಾಡ್ರಿ. ಸೊ 69ಕ್ಕೆ ಫಸ್ಟ್ ಏನ್ ಮಾಡ್ರಿ? 2ರಲ್ಲಿ ಗುಣಾಕಾರ ಮಾಡ್ರಿ. ಓಕೆ, 2 9 18. ಓಕೆ, 2 6 12, 1 13. ಸೊ ಎಷ್ಟು ಬಂತ್ರಿ? 138. ದೆನ್ ಈ 69ರ ಅರ್ಧ 68 ಅಂದ್ರೆ ಎಷ್ಟು? 68 ಅಂದ್ರೆ ಎಷ್ಟ್ರಿ? 34. ದೆನ್ 34 ಏನಪ್ಪಾ ಅಂದ್ರೆ ಇದ್ರ ಅರ್ಧ ಆಯ್ತು. ಓಕೆ, ದೆನ್ ಸೊ 0.5 0.5 ಇಡ್ರಿ. ದೆನ್ 8 4 ಎಷ್ಟ್ರಿ? 12, 3 3 6 1 7. ಸೊ 1 ಹಾಗಾದ್ರೆ 172 ಎಷ್ಟು ಬರ್ತಾ ಇದೆ? 172.5 ಬರ್ತಾ ಇದೆ. ಇದಕ್ಕೆ +1 ಮಾಡ್ರಿ. ಸೊ ದ ಆನ್ಸರ್ ಏನ್ ಬರ್ತದ್ರಿ? 173.5. ಸೊ ಹಾಗಾದ್ರೆ 173.5 ನೋಡ್ರಿ, ಆಪ್ಷನ್ 4 ಐತಿ. ಸೊ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಮುಂದಿನ ಪ್ರಶ್ನೆ, ಸೊ ಒಂದು ಏನಪ್ಪಾ ಅಂದ್ರೆ ನಾನ್ ವರ್ಬಲ್ ಸೀರೀಸ್. ಓಕೆ, ಈ ಸೀರೀಸ್ ಅಲ್ಲಿ ನಾವು ಜಸ್ಟ್ ಅಬ್ಸರ್ವ್ ಮಾಡೋದು ನೋಡ್ರಿ. ಸೊ ಏನಿದೆ? ಸೊ ಈ ರೀತಿ ಒಂದು ಡಯಾಗ್ರಾಮ್ ಐತಿ. ಓಕೆ, ಸೊ ಏನಾಗ್ತಾ ಇದೆ? ಓಕೆ, ಸೊ ಇಲ್ಲಿರೋದು ನೋಡ್ರಿ ಏನಾಗ್ತಾ ಇದೆ ಅಂತ ಆಂಟಿ ಕ್ಲಾಕ್ ವೈಸ್ ಟರ್ನ್ ಆಗತೈತಿ, ಹೌದಾ? ಆಂಟಿ ಕ್ಲಾಕ್ ವೈಸ್ ಏರೋ ಇಲ್ಲಿ ಬಂತು ನೆಕ್ಸ್ಟ್ ದಾಗ. ಓಕೆ ನೋಡ್ರಿ, ಸೊ ಹಾಗಾದ್ರೆ ಇಲ್ಲಿರೋ ಏರೋ ಬಂತು, ಇಲ್ಲಿ ಬಂತು. ದೆನ್ ಇಲ್ಲಿರೋ ಎಲ್ಲಿ ಬಂತು ನೋಡ್ರಿ, ಸೊ ಈ ಕಡೆ ಹೋಗಿ ಇಲ್ಲಿ ಬಂತು. ಓಕೆ, ಇಲ್ಲಿರೋ ಮತ್ ನೋಡ್ರಿ ಎಲ್ಲಿ ಬಂತು? ಈ ಕಡೆ ಬಂತು. ಓಕೆ, ಅದೇ ರೀತಿ ನಾವು ನೆಕ್ಸ್ಟ್ ಟರ್ನ್ ತಗೊಂಡಾಗ ಎಲ್ಲಿ ಬರ್ತೈತಿ? ಸೊ ಮತ್ತೆ ಕೆಳಗ ಬರ್ತೈತಿ, ಹೌದಲ್ಲ? ಸೊ ಹಾಗಾದ್ರೆ ಕೆಳಗಿರುವಂತ ಸೊ ಡಯಾಗ್ರಾಮ್ ಅನ್ನು ನೋಡೋದಾದ್ರೆ ನೋಡ್ರಿ, ಸೊ 1 3 ಇರ್ಬೋದು, ಇಲ್ಲ 4 ಇರ್ಬೋದು. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡೋದ್ರಿ? ಡಾರ್ಕ್. ಈಗ ಡಾರ್ಕ್ ಪ್ಲೇಸ್ ಆಗಂದ್ರೆ ನೋಡ್ರಿ, ಸೊ ಇಲ್ಲಿ ಏನ್ ಬಂತು? ಕೆಳಗಿರೋದು ಬಂತು. ದೆನ್ ಡಾರ್ಕ್ ನೋಡ್ರಿ ಏನಾಗ್ತಾ ಇದೆ? ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ವೈಸ್ ಡೈರೆಕ್ಷನ್ ಇಲ್ಲಿ ಬರ್ತಾ ಇದೆ. ಇಲ್ಲಿಂದ ನೋಡ್ರಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಬರ್ತಾ ಇದೆ.
ದೆನ್ ಇಲ್ಲಿಂದ ಇಲ್ಲಿ ಬರ್ತಾ ಇದೆ, ಇಲ್ಲಿಂದ ಎಲ್ಲಿವರೆಗೂ ಇಲ್ಲಿವರೆಗೂ. ಓಕೆ, ಸೊ ದೆನ್ ಹಾಗಾದ್ರೆ ಇದು ಏನಾಗ್ಬೇಕ್ರಿ, ಡಾರ್ಕ್ ಆಗ್ಬೇಕು. ಸೊ ನೋಡ್ರಿ ಎಕ್ಸಾಕ್ಟ್ಲಿ ಫಸ್ಟ್ ಚಿತ್ರ ಇರೋ ತರನ ಬರ್ತದ. ಫಸ್ಟ್ ಚಿತ್ರ ಇರೋ ತರ ಅಂತಂದ್ರೆ ಯಾವ್ದು ಬಂದ್ರಿ, ಆಪ್ಷನ್ 4 ಬರ್ತಾ ಇದೆ. ಸೊ ಆಪ್ಷನ್ 3 ಕೂಡ ರಾಂಗ್ ಆಗ್ತಾ ಇದೆ, ರೈಟ್. ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ಎಸ್ ನೋಡ್ರಿ, ಇಲ್ಲಿ ಇದು ಏನಪ್ಪಾ ಅಂದ್ರೆ ಒಂದು ಕೋಡಿಂಗ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಓಕೆ, ಇಲ್ಲಿ ವೋಕಲ್ ಈಸ್ ಕೋಡೆಡ್ ಆಸ್ 90327. ಓಕೆ, ಹಾಗಾದ್ರೆ ಈ ವೋಕಲ್ ಅನ್ನುವಂತ ಶಬ್ದವನ್ನ ಯಾವ ರೀತಿಯಾಗಿ ಬರೀತಾರೆ ನೋಡ್ರಿ, 90327. ಓಕೆ, ದೆನ್ ವೇವ್ಸ್ WAVES. ಓಕೆ, ಈ ವೇವ್ಸ್ ಅನ್ನುವಂತ ಶಬ್ದವನ್ನ 31758 ಅಂತ ಬರೀತಾ ಇದ್ರೆ. ದೆನ್ ಓಟೆಡ್, ಆಕ್ಚುಲಿ ಓಟೆಡ್ ಇಲ್ಲಿ ಕರೆಕ್ಟ್ ಐತಿ. ಸೊ ಇದು ನೋಡ್ರಿ, ಯಾಕಂದ್ರೆ 1 2 3 4 5 6. ಸೊ 1 2 3 4 5. ಓಕೆ, ಸೊ ಈ ಟಿ ಅನ್ನ ತೆಗಿಬೇಕು. ಓಕೆ, ಒಂದು ಟಿ ತೆಗಿರಿ, ಓಟೆಡ್. ಓಕೆ, ಸೊ ನೋಡ್ರಿ ಓಟೆಡ್. ಸೊ ಹಾಗಾದ್ರೆ ನೋಡ್ರಿ ಇಲ್ಲಿದೆ ಓಟೆಡ್ ಅನ್ನು ಏನಪ್ಪಾ ಅಂದ್ರ 42631 ಅಂತ ಕೊಟ್ಟಾರ. ಸೊ 42631 ಅಂತ ಬರೆದ್ರೆ, ಸೊ ಫೈನಲಿ ಬಂದ್ಬಿಟ್ಟು ಏನ್ ಕೇಳ್ತಾರೆ ಅಂದ್ರೆ ವಾಟ್ ಈಸ್ ದ ಕೋಡ್ ಫಾರ್ ಇ ಅಂತ ಹೇಳ್ತಿದ್ದಾರೆ. ಓಕೆ, ಹಾಗಾದ್ರೆ ವಾಟ್ ಈಸ್ ದ ಕೋಡ್ ಫಾರ್ ಇ ಅಂತಂದಾಗ ನೋಡ್ರಿ, ಇ ಏನಾಗ್ತಾ ಇದೆ ನೋಡ್ರಿ, ಕಾಮನ್ ಫಸ್ಟ್ ಮತ್ತ ಏನಪ್ಪಾ ಅಂದ್ರ ಸೆಕೆಂಡ್ ಮತ್ತೆ ಥರ್ಡ್ ವರ್ಡ್ದಾಗ ಬರ್ತದೆ. ಆದ್ರೆ ಈ ಸೆಕೆಂಡ್ ಮತ್ತು ಥರ್ಡ್ ವರ್ಡ್ದಾಗ ನೋಡಿದಾಗ ಕಾಮನ್ ಯಾವ್ದೈತಿ ನೋಡ್ರಿ. ಸೊ ಕಾಮನ್ ಇರೋದು ಯಾವ್ದೈತಿ, ಸೊ 3ಕ್ಕ 3 ಬಂದೈತಿ, ಹೌದಾ. ಸೊ ನೋಡ್ರಿ ಒಟ್ಟೆಡ್. ಓಕೆ, ಸೊ 3ಕ್ಕ 3 ಬಂದೈತಿ. ದೆನ್ ನೋಡ್ರಿ 1ಗೆ 1 ಐತಿ. ದೆನ್ 7ಗೆ 7 ಇಲ್ಲ, 7 ಅಂತೂ ಬರಂಗಿಲ್ಲ. 5 ಇದನ್ನ ಇಲ್ಲ. ಸೊ ದೆನ್ 8 ಇದೆಯಾ, ಇಲ್ಲ. ಓಕೆ, ಹಾಗಾದ್ರೆ ನೋಡ್ರಿ, ಸೊ ದೆನ್ ಹಾಗಾದ್ರೆ ಈಗ ಯಾವ್ದು ಬರ್ಬೋದಪ್ಪ ಅಂತಂದ್ರೆ 1 ಅಥವಾ 3 ಆದಾಗ ಯಾವ್ದು ಆಗಿರ್ಬೋದು. ಓಕೆ, ಬಟ್ ಜಸ್ಟ್ ಅಗೇನ್ ಮತ್ತೆ ಚೆಕ್ ಮಾಡ್ರಿ, ಈ ಇ ಮತ್ತು ಟಿ. ಓಕೆ, ಯಾವ್ದು ಐತಿ ಇಲ್ಲಿ ಕಾಮನ್ ಯಾವ್ದಿದೆ ನೋಡ್ರಿ, ವಿ ಮತ್ತು ಇ. ಹಾಗಾದ್ರೆ ವಿ ಮತ್ತು ಇದಾಗ ನೋಡಿದಾಗ ವಿ ಇಲ್ಲಿ ಐತಿ ನೋಡ್ರಿ. ಸೊ ವಿ ಇಲ್ಲೂ ಐತಿ, ಇಲ್ಲೂ ಐತಿ. ಅಂದ್ರೆ ಫಸ್ಟ್ ಮತ್ತೆ ಥರ್ಡ್ ಅಲ್ಲ ಇದ್ರೊಳಗೆ ವರ್ಡ್ದಾಗ ಕೂಡ ಯಾವ್ದು ಕಾಮನ್ ಐತಿ ನೋಡಿದಾಗ, ಸೊ ಇಲ್ಲಿ 3 ಹೋಗ್ಬಿಡ್ತು. ಓಕೆ, ಸೊ ನೋಡ್ರಿ 3 ಹೋಗ್ಬಿಡ್ತು. ಹಾಗಾದ್ರೆ ಉಳಿತೇನ್ರಿ ಕಾಮನ್ ಯಾವ್ದ, ಸೊ ಇಲ್ಲಿ 1 ಆಯ್ತು, ಇಲ್ಲಿ ಏನೈತಿ 1 ಉಳಿತು. ಓಕೆ, ಹಾಗಾದ್ರೆ ಇ ಸೊ ಇ ಅಂತಾರ 1 ಕಾಮನ್. ಸೊ ಹಾಗಾಗಿ ದ ಆಪ್ಷನ್ 3, ಸೊ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆಯಲ್ಲಿ ನೋಡ್ರಿ, ಸೊ ಒಂದು ಈ ಪ್ಲೇಸ್ ಅಲ್ಲಿ ಬರುವಂತ ಚಿತ್ರ ಯಾವುದು ಅಂತ ಕೇಳ್ತಾರ. ಓಕೆ, ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಓಕೆ, ನಡಕ್ಕ ಒಂದು ಸರ್ಕಲ್ ಬರ್ಬೇಕು. ಇಲ್ಲಿ ಇದು ಸರ್ಕಲ್ ಆಗಿರ್ಬೇಕು. ದೆನ್ ಇಲ್ಲೂ ಲೈನ್ ಇದೆ ಅಂದ್ರೆ ಇದು ಕೂಡ ಲೈನ್. ಸೊ ಹಾಗಾದ್ರೆ ನೋಡ್ರಿ, ಸೊ ಈ ರೀತಿ ಇರುವಂತದ ಏನಪ್ಪಾ ಅಂದ್ರ ನೋಡ್ರಿ, ಇಲ್ಲಿ ಅಂದ್ರೂ ಬರಂಗಿಲ್ಲ. ಫೈನ್, ಯಾಕಂದ್ರೆ ಇದು ಮೇಲಿಂದ ಐತಿ. ಸೊ ದೆನ್ ಇಲ್ಲಿ ಸೊ ಈ ಕಡೆ ಐತಿ ನೋಡ್ರಿ, ಆಕ್ಚುಲಿ ಅದು ಈ ಕಡೆ ಬರತ್ತಿ. ಸರ್ ಇದು ಬರಂಗಿಲ್ಲ. ಫೈನ್, ಇದು ಎಸ್ ಡೆಫಿನೆಟ್ಲಿ ನೋಡ್ರಿ ಇದೇ ಬರ್ತದ. ಸೊ ಬಟ್ ಯಾಕಂದ್ರೆ ಇದು ಕೂಡ ನೋಡ್ರಿ ಯಾಕೆ ಬರಂಗಿಲ್ಲ, ಇಲ್ಲಿ ನಡಕ್ ಲೈನ್ ಇಲ್ಲ. ಸೊ ಇದು ರಾಂಗ್ ಆಯ್ತು. ಸೊ ದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ರೈಟ್. ಓಕೆ, ಸೊ ಮುಂದಿನ ಪ್ರಶ್ನೆ. ಸೊ ನೋಡ್ರಿ ಏನಪ್ಪಾ ಅಂದ್ರೆ ಈ ಪರ್ಜುರಿ ಅನ್ನು 108 ಅಂತ ಕೋಡ್ ಮಾಡಿದಾರ. ದೆನ್ ಡಿಸೆಪ್ಷನ್ ನನ್ನ 86 ಅಂತ ಕೋಡ್ ಮಾಡಿದರೆ. ನಂತರ ವಿಟ್ನೆಸ್. ಓಕೆ, ಹಾಗಾದ್ರೆ ಈ ಪರ್ಜುರಿ, ಓಕೆ, PERJURY ಫೈನ್. ಅದ್ರ ಪಿ ಅಂತಾರೆ ಎಷ್ಟು, 16. ಇ ಅಂತಂದ್ರೆ 5, ಆರ್ ಅಂತಾರೆ 18, ಜೆ ಅಂತಂದ್ರೆ 10, ಯು ಅಂತಾರ ಓಕೆ ಎಷ್ಟು 21, ಆರ್ ಅಂತಂದ್ರೆ 18, ವೈ ಅಂತಂದ್ರೆ 25. ಓಕೆ, ಅಷ್ಟು ಕೂಡಿಸ್ರಿ. 8 ಇದು 13, 14, 14 ಇಂಟು 22, 22 ಇದು 27, 27 6 33. ಫೈನ್. ದೆನ್ 3, 4, 5, 6, 7, 8, 9, 10, 11. ಸೊ ಎಷ್ಟು ಆಗ್ತಾ ಇದೆ ನೋಡ್ರಿ, 113 ಆಗ್ತಾ ಇದೆ. ಟೋಟಲ್ 113 ಆಗತ್ತೆ. ಬಟ್ ಎಷ್ಟು ಕೊಟ್ಟಾರ, 8 ಕೊಟ್ಟಾರ ಅಂತಾರೆ. ಈ ತರ -5 ಮಾಡ್ಬೋದು. ಹಾಗಾದ್ರೆ -5 ಮಾಡಿದಾಗ ನೋಡ್ರಿ, ಸೊ 108 ಬರ್ತಾ ಇದೆ. ಓಕೆ, ದೆನ್ ಹಾಗಾದ್ರೆ ಇದೇ ರೀತಿ ಈ ಡಿಸೆಪ್ಷನ್ ಅಂತ ಕೊಡ್ತಾ ಇದ್ದಾರೆ. ಸೊ ನೋಡ್ರಿ, ಹಾಗಾದ್ರೆ DECE ರೈಟ್, PTION. ಸೊ PTION. ಓಕೆ, ಹಾಗಾದ್ರೆ ಡಿ ಅಂತಂದ್ರೆ 4, ಇ ಅಂತಂದ್ರೆ 5, ಸಿ ಅಂದ್ರೆ 3, ಇ 5, ಪಿ 16, ಡಿ 20, ಐ 9, ಓ 15, ದೆನ್ ಎನ್ ಅಂತಾರೆ 14.
ಹಾಗಾದ್ರೆ ನೋಡ್ರಿ ಟೋಟಲ್. ಸೊ 4 5 9 18 24 24 30 35 35 3 38 38 1 ಇದು 43 43 1 4 47 ರೈಟ್. 4 5 6 7 8 9. ಸೊ ಹಾಗಾದ್ರೆ 97 ಬರ್ತಾ ಇದೆ. ಸೊ 97ರೊಳಗ ಸೊ 97ರೊಳಗ ಎಂ ಮೈನಸ್ ಎಷ್ಟು ಮಾಡಿದ್ರೆ 5 ಮಾಡಿದ್ರೆ 92 ಬರ್ತೈತಿ, ಇಲ್ಲಿ 86. ಸೊ ರಾಂಗ್ ಆಯ್ತು, ಇನ್ನೊಂದು ಕೂಡಿಸ್ರಿ. ಸೊ 4 5 9 18. ಸೊ ಆಕ್ಚುಲಿ ಟಿ ಅಂತಂದ್ರೆ ಎಷ್ಟು ರೀ 20. ಓಕೆ, ಸೊ ಇಲ್ಲಿ ರಾಂಗ್ ಆಯ್ತು. ಸೊ 4 5 9 9 18 18 1 6 24 24 5 29 29 32 37 41. ಓಕೆ ಸಾರಿ, ಇಲ್ಲಿ ಏನಾಗ್ಬೇಕ್ರಿ 41 ಆಯ್ತು. ಹಾಗಾದ್ರೆ ಟೋಟಲ್ ಎಷ್ಟಾಗತ್ತಿ 91 ಆಯ್ತು. 90 ಒಂದೊಳಗು ಏನ್ ಮಾಡ್ತೀರಿ ಮೈನಸ್ ಮಾಡ್ತೀರಿ. ಸೊ -5 ಮಾಡಿದಾಗ ದೆನ್ ಹಾಗಾದ್ರೆ 86 ಸರಿಯಾಗಿ ಬರ್ತಾ ಇದೆ. ಸೊ ಹಾಗಾದ್ರೆ ಏನ್ ಕೇಳ್ತಾರ ವಿಟ್ನೆಸ್. ಓಕೆ ನೋಡ್ರಿ ಏನ್ ಕೇಳ್ತಾರ WITNES. ಓಕೆ ಸೊ ಹಾಗಾದ್ರೆ W. ಓಕೆ ಸೊ ದೆನ್ W ಅಂತಾರೆ ಎಷ್ಟ್ರಿ 23, I ಅಂತಂದ್ರ 9, T ಅಂದ್ರೆ 20, N ಅಂತಂದ್ರೆ 14, E ಅಂತಂದ್ರೆ 5, ದೆನ್ S ಅಂತಂದ್ರೆ 19. ಓಕೆ ಸೊ ಟೋಟಲ್ ಅಷ್ಟು ಕೂಡಿಸಿದಾಗ ನೋಡ್ರಿ 9 5 14 18 18 ಪ್ಲಸ್ 9 27 ಪ್ಲಸ್ 3 ಎಷ್ಟು ಬಂದ್ರೆ 30 3 4 5 6 7 8 9 ಎಷ್ಟಪ್ಪ ಅಂದ್ರೆ 90 ಆಗತೈತಿ. ಹಾಗಾದ್ರೆ 90ರೊಳಗೂ ಕೂಡ ಏನ್ ಮಾಡ್ಬೇಕ್ರಿ -5 ಮಾಡಿದ್ರ. ಸೊ ದ ಆನ್ಸರ್ ಎಷ್ಟು ಬರ್ತಾ ಇದೆ 85 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 85 ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಫೈನ್. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ನೋಡ್ರಿ ಪೇಪರ್ ಕಟ್ಟಿಂಗ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ ನೋಡ್ರಿ ಮೊದಲಿಗೆ ಸೊ ಈ ರೀತಿ ಫೋಲ್ಡ್ ಮಾಡ್ತಾರ. ಸೊ ದೆನ್ ಆಮೇಲೆ ಈ ರೀತಿ ಮಾಡ್ತಾರ. ಸೊ ಪೇಪರ್ ಏನಾಕೈತಪ್ಪ ಅಂದ್ರ ಒಂದು ತ್ರಿಭುಜಾಕಾರದಲ್ಲಿ ಆಗ್ತಾ ಇದೆ ರೈಟ್. ಸೊ ಇದ್ರೊಳಗೆ ಏನ್ ಮಾಡ್ತಾರ ಅಂತಾರ ಈ ರೀತಿ ಇಲ್ಲಿ ಕಟ್ ಮಾಡಿದ್ರೆ ಫೈನ್. ಸೊ ಇದನ್ನ ನೋಡ್ರಿ ಓಪನ್ ಮಾಡಿದಾಗ ಏನ್ ಆಕೈತಿಪ್ಪ ಅಂದ್ರ ಸೊ ಈ ರೀತಿ ಬರ್ತದ ಫೈನ್, ಅವಾಗ ಇಲ್ಲಿ ಬರ್ತಾ ಇದೆ. ಓಕೆ ದೆನ್ ಅಗೇನ್ ಮತ್ತೆ ಈ ರೀತಿ ಓಪನ್ ಮಾಡಿದಾಗ ನೋಡ್ರಿ ಇಲ್ಲೊಂದು ಸರ್ಕಲ್ ಬರ್ತೈತಿ, ಇಲ್ಲೊಂದು ಸರ್ಕಲ್ ಬರ್ತೈತಿ. ಓಕೆ ಸೊ ಏನಾಗ್ತದ ಸೊ ನೋಡ್ರಿ ಈ ರೀತಿಯಾಗ ಚಿತ್ರ ಬರ್ತದೆ. ಸೊ ನೋಡ್ರಿ ಇಲ್ಲಿ 2 ಸರ್ಕಲ್, ಇಲ್ಲಿ 2 ಸರ್ಕಲ್. ಸೊ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ಬೇರೆ ನೋಡ್ರಿ ಎಲ್ಲಿಯೂ ಕೂಡ ಇಲ್ಲ ರೈಟ್. ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ನೋಡ್ರಿ ಡಿಕ್ಷನರಿ ಆರ್ಡರ್ ಅಲ್ಲಿ ಬರಿಬೇಕಂತ. ಸೊ ಹಾಗಾದ್ರೆ ಇಲ್ಲಿ ಯಾವ್ದು ಒಂದು ಬರ್ತದೆ ಅಂತ. ಸೊ ಏನಪ್ಪಾ ಅಂದ್ರೆ ಯಾವ ಒಂದು ಸೀಕ್ವೆನ್ಸ್ ಬರ್ತದೆ ಫೈನ್. ಹಾಗಾದ್ರೆ ಪ್ರತಿಯೊಂದ್ರು ನೀವು ನೋಡ್ಬೋದು TE ಅಥವಾ TA. ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ಟಿ ಅಂದ್ರೂ ಕಾಮನ್ ಇದೆ ಎಲ್ಲ ಕಡೆ, ಹೌದಾ ನೋಡ್ರಿ ಟಿ ಕಾಮನ್ ಎಲ್ಲ ಕಡೆ, ಟಿ ಕಾಮನ್. ಸೊ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಫಸ್ಟ್ ಶಬ್ದದೊಳಗೆ ಇ ಐತಿ, ಸೆಕೆಂಡ್ ಲೆಟರ್. ಸೊ ಸೆಕೆಂಡ್ ಲೆಟರ್ ಇಲ್ಲಿ ಏನೈತಿ H ಇದೆ, ಅಲ್ಲೇನಿದೆ ನೋಡ್ರಿ A ಇದೆ. ದೆನ್ ಇಲ್ಲಿ 4th ಒಳಗೆ ಕೂಡ A ಇದೆ, 5th ಒಳಗೆ ಕೂಡ A ಇದೆ. ಓಕೆ ಹಾಗಾದ್ರೆ ಈ 3 ಕಾಮನ್ ಆಯ್ತು. ಹಾಗಾದ್ರೆ ಈ 3 ಒಳಗ ಥರ್ಡ್ ಲೆಟರ್ ನೋಡ್ತೀವಿ ನಾವು. ಸೊ ನೋಡ್ರಿ ಸೊ ಸೆಕೆಂಡ್ ಒಳಗ B ಇದೆ, ಥರ್ಡ್ ಒಳಗ C ಇದೆ, 4th ಒಳಗ ನೋಡ್ರಿ ಅಗೇನ್ B ಬರ್ತದೆ. ಹಾಗಾದ್ರೆ ಈ ಲೆಟರ್ ಒಳಗೆ ಫಸ್ಟ್ ಕಾಮನ್ ಯಾವ್ದು ಬರ್ತದ. ಓಕೆ ಸೊ ಫಸ್ಟ್ ಅಗೇನ್ ಮತ್ತೆ ಬಿ ಕಾಮನ್ ಬಂತು. ಸೊ ಈ ಬಿ ಆದ್ಮೇಲೆ ನೆಕ್ಸ್ಟ್ ಏನೈತೆ ನೋಡ್ರಿ ಓಕೆ ಸಾರಿ ಬಿ ಎಲ್ಲಿ ಇರ್ತಾರೆ. ಓಕೆ ಸಾರಿ ಓಕೆ ಸೊ ಎ ಓಕೆ ಜಸ್ಟ್ ಅ ಮಿನಿಟ್. ಸೊ ಒನ್ ಸೆಕೆಂಡ್ ನೋಡ್ರಿ ಫೈನ್. ಸೊ ಫಸ್ಟ್ ಏನಪ್ಪಾ ಅಂದ್ರೆ ಎಲ್ಲಾ ಕಡೆ ಟಿ ಕಾಮನ್ ಬರ್ತಾ ಇದೆ, ಹೌದಾ. ಸೊ ಟಿ ಕಾಮನ್ ಆದ್ರೆ ಫೈನ್. ಸೆಕೆಂಡ್ ಲೆಟರ್ ಅನ್ನ ನಾವು ನೋಡ್ತೀವಿ. ಸೆಕೆಂಡ್ ಲೆಟರ್ ಇಂದ ನೋಡ್ಬೇಕಾದ್ರೆ ನೋಡ್ರಿ ಸೊ ಇಲ್ಲಿ ಫಸ್ಟ್ ಲೆಟರ್ದಾಗ ಫಸ್ಟ್ ಶಬ್ದದೊಳಗೆ ಇ ಐತಿ, ಇಲ್ಲಿದೆ H, ಸೆಕೆಂಡ್ ಒಳಗ ಥರ್ಡ್ ಒಳಗ A, ದೆನ್ ಇಲ್ಲೂ ಕೂಡ ಏನಿದೆ ಇಲ್ಲೂ ಕೂಡ ಏನಿದೆ. ಸೊ ಸೇಮ್ ಬರ್ತಾ ಇದೆ ಆಗಲಿರುತ್ತೆ. ದೆನ್ ಹಾಗಾದ್ರೆ ನೋಡ್ರಿ ಸೊ ಎಲ್ಲಿ ಕಾಮನ್ ಇರ್ತಾವಲ್ಲ ಅಲ್ಲಿ ನಾವು ಮತ್ತೆ ಏನ್ ಮಾಡ್ತೀವಿ ಥರ್ಡ್ ಲೆಟರ್ ನೋಡ್ತೀವಿ. ಸೊ ಬಟ್ ಎ ಎಲ್ಲಿ ನೋಡ್ರಿ ಸೆಕೆಂಡ್ ಲೆಟರ್ ಇಲ್ಲಿ ಐತಿ, ಥರ್ಡ್ ಲೆಟರ್ ಒಳಗ ಸಿ ಬರ್ತಾ ಇದೆ ಥರ್ಡ್ ವರ್ಡ್, 4th ವರ್ಡ್ ಒಳಗೆ ಬರ್ತಾ ಇದೆ ಬಿ, ಇಲ್ಲಿ ಬರತೈತಿ ಏನಪ್ಪಾ ಅಂದ್ರ ಎಸ್. ಓಕೆ ಹಾಗಾದ್ರೆ ಇದ್ರೊಳಗೆ ಫಸ್ಟ್ ಬರುವಂತದ್ದು ಯಾವ್ದ್ರಿ ಬಿ ಫಸ್ಟ್ ಬರ್ತದೆ. ಹಾಗಾದ್ರೆ ಇದು ಯಾವ್ದು 4th ಇದೆ, ಹೌದಲ್ಲ. ಸೊ ಹಾಗಾದ್ರೆ 4 ಫಸ್ಟ್ ಬಂತು. ದೆನ್ ಬಿ ಆದ್ಮೇಲೆ ಸಿ ಬರ್ತದ. ಹಾಗಾದ್ರೆ ಸೊ 3 ಸೆಕೆಂಡ್ ಬರ್ತದ. ಸಿ ಆದ್ಮೇಲೆ ಎಸ್ ಬರ್ತದ. ಹಾಗಾದ್ರೆ 5th ವರ್ಡ್ ಬರ್ತದ 4 3 5. ಸೊ 4 3 5 ಇಲ್ಲೂ ಐತಿ. ದೆನ್ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಈ ಎರಡೊಳಗೆ ಯಾವ್ದು ಬರ್ತದೆ ನೋಡ್ತೀರಿ. ಇ ಫಸ್ಟ್ ಬರ್ತೈತಿ, H ಫಸ್ಟ್ ಬರ್ತದ, ಇ ಫಸ್ಟ್ ಬರ್ತದ. ಹಾಗಾದ್ರೆ 1 ಬರ್ತೈತಿ. ದೆನ್ ಅದಾದ್ಮೇಲೆ H ಅಂದ್ರ ಸೆಕೆಂಡ್ ಬರ್ತಾ ಇದೆ. ಹಾಗಾದ್ರೆ 4 3
43512. So ನೋಡ್ರಿ 43512 is the right answer. Okay, the option 3. Okay, ಸೊ ಮುಂದಿನ ಪ್ರಶ್ನೆ ನೋಡ್ರಿ, ಮಿರರ್ ಇಮೇಜ್ ಗೆ ಸಂಬಂಧಪಟ್ಟಂಗೆ ನೋಡ್ರಿ, ಸರ್ಕಲ್ ಏನಾಗಿರ್ತದ, ಸರ್ಕಲ್ ಆಸ್ ಇಟ್ ಇಸ್ ಕಾಣ್ತದ, ಮೇಲಿನ ಏರೋ ಕೂಡ ಏನಪ್ಪಾ ಅದ ನೋಡ್ರಿ ಆಸ್ ಇಟ್ ಇಸ್ ಕಾಣ್ತದ, ಬಟ್ ಈ ಕಡೆ ಇರೋದು ಈ ಕಡೆ ಕಾಣ್ತದ, ಅದನ್ನ ಈ ಕಡೆ ಇರೋದು ಈ ಕಡೆ ಕಾಣ್ತದೆ. ಸೊ ಹಾಗಾದ್ರೆ ನೋಡ್ರಿ ಈ ರೀತಿಯಂತ ಚಿತ್ರ ನೋಡ್ರಿ ಯಾವ್ದಿದೆ, ದ ಆಪ್ಷನ್ 2 ಓನ್ಲಿ. ಸೊ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡ್ರಿ, ಸೊ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಓಕೆ ನೋಡ್ರಿ, ಏನಂತಾರೆ, 6 ಸ್ಟೂಡೆಂಟ್ಸ್ ಆರವ್, ಭವ್ಯ, ಚೇತನ್, ದಿಯಾ, ಇಶಾ ಅಂಡ್ ಫರ್ಹಾನ್ ಆರ್ ಸಿಟ್ಟಿಂಗ್ ಇನ್ ಅ ಸರ್ಕ್ಯುಲರ್ ಫೇಸಿಂಗ್ ದ ಸೆಂಟರ್. ಓಕೆ, ಒಂದು ವೃತ್ತಾಕಾರದಲ್ಲಿ ಕೂತಾರೆ, 1 2 3 4 5 6. ಓಕೆ, ಈ ಎಲ್ಲಾ ಜನ ಏನಪ್ಪಾ ಅಂದ್ರ ಏನ್ ಮಾಡ್ತಾರೆ, ಸೆಂಟರ್ ಫೇಸಿಂಗ್ ಮಾಡ್ತಾರೆ. ಫೈನ್. ಸೊ ಹಾಗಾದ್ರೆ ಸೆಂಟರ್ ಫೇಸಿಂಗ್ ಮಾಡ್ಬೇಕಾದ್ರೆ ನೋಡ್ರಿ, ಭವ್ಯ ಸಿಟ್ಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಫರ್ಹಾನ್. ಓಕೆ, ಹಾಗಾದ್ರೆ ಫರ್ಹಾನ್ ಇಲ್ಲಿ ಕೂತಿದ್ರೆ, ಸೊ ಭವ್ಯ ಏನ್ ಮಾಡ್ತಾಳ, ಇಲ್ಲಿ ಕೂರ್ತದ. ಸೊ ಇಮಿಡಿಯೇಟ್ ಲೆಫ್ಟ್ ಅಂತ ಹೇಳ್ತಾರೆ. ಸೊ ಇಮಿಡಿಯೇಟ್ ಎಡಕ್ಕೆ ಕೂತಿದ್ದಾನೆ. ಓಕೆ, ತಕ್ಷಣದ ಎಡಭಾಗದಲ್ಲಿ ಕೂತಿದ್ದಾಳೆ. ಓಕೆ, ಮತ್ತು ಚೇತನನ ತಕ್ಷಣದ ಬಲಕ್ಕೆ ಕೂತಾಳೆ. ಯಾರ ಅಗೇನ್ ಭವ್ಯ ಏನಪ್ಪಾ ಅಂದ್ರ ಚೇತನನ ತಕ್ಷಣದ ಬಲಕ್ಕೆ ಕೂತಾಳ, ಚೇತನ್ ಇಲ್ಲಿ ಬರ್ತಾ ಇದ್ದಾನೆ. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ, ಬಲಕ್ಕೆ ಕೂತಿದ್ದಾರೆ. ದಿಯಾ ಮತ್ತು ಈಶಾ ಇಬ್ಬರ ಹತ್ತಿರದ ನೆರೆಯವರು ಯಾರು ಅಂತ ಕೇಳ್ತಾರೆ. ಓಕೆ, ಈಗ ದಿಯಾಗೂ ನೆರೆಯವರಾಗಬೇಕು, ಈಶಾಗೂ ನೆರೆಯವರಾಗೋರು ಯಾರು ಅಂತ ಕೇಳ್ತಾರೆ. ಹಾಗಾದ್ರೆ ಏನಾಗ್ಬೇಕ್ರಿ, ಇಲ್ಲಿ ದಿಯಾ, ಇಲ್ಲಿ ಈಶಾ ಬರ್ಬೇಕಾಗ್ತದೆ. ಹೌದು. ಸೊ ಇಲ್ಲಿ ದಿಯಾ, ಇಲ್ಲಿ ಈಶಾ ಬಂದ್ರೆ ದೆನ್ ಯಾರು ಬರ್ತಾರ, ಆರವ್ ಇದ್ದವ ಇಲ್ಲಿ ಬರ್ತಾನೆ. ಯಾಕಂದ್ರೆ ಇವ್ರಿಬ್ಬರು ನಡಕ್ ಯಾರು ಅಂತ ಕೇಳ್ತಾರ. ಸೊ ಒಂದ್ ವೇಳೆ ದಿಶಾ ಮತ್ತು ಈಶಾ ಮತ್ತು ದಿಯಾನ ಇಲ್ಲಿ ನೀವು ಕುಡಿಸ್ಯಾರ, ಅದ್ರ ಒಂದು ಇಬ್ಬರಿಗೂ ನೆರೆಯವರು ಆಗಂಗಿಲ್ಲ. ಓಕೆ, ಸೊ ಹಾಗಾದ್ರೆ ದಿಶಾ ಮತ್ತಾರ್ರಿ, ದಿಯಾ ಮತ್ತು ಈಶಾ. ಓಕೆ, ಅವ್ರಿಬ್ಬರು ನಡಕ್ ಯಾರದಾರಪ್ಪ ಅಂದ್ರೆ ಆರವ್. ಓಕೆ, ಸೊ ದ ಆಪ್ಷನ್ 1 ಆರವ್ ಇಸ್ ದ ರೈಟ್ ಆನ್ಸರ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಒಂದು ಸರಣಿಗೆ ಸಂಬಂಧಪಟ್ಟಂಗಿದೆ, GHIJK. ಓಕೆ, ಮತ್ತೆ ನೋಡ್ರಿ ರಿಪೀಟ್ ಆಯ್ತು, GH ಹಾಗಾದ್ರೆ I ಬಂತು, JK ಮತ್ತೆ ರಿಪೀಟ್ ಆಯ್ತು, GHIJK ಮತ್ತೆ ರಿಪೀಟ್ ಆಯ್ತು, GHIJK. ದೆನ್ ನೆಕ್ಸ್ಟ್ ಏನ್ ಮಾಡ್ತಾರೆ, GHIJ. ಸೊ ಹಾಗಾದ್ರೆ ಏನ್ ಬರ್ತದೆ, IHGJ. ಓಕೆ ನೋಡ್ರಿ, IHGJ. ಸೊ IHGJ. So the option 1 is the right answer. Okay, so yes, this is the end of the questions. So ಹಾಗಾದ್ರೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಮುಂದಿನ ಶಿಫ್ಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬೈ, ಜೈ ಹಿಂದ್, ಜೈ ಕರ್ನಾಟಕ.